ಅಲ್ಲ, ಇಂಥ ಸಾಕಷ್ಟು ವಿಚಾರಗಳು ಕೂಡ ಈಗ ನಾಳೆ ಬನ್ನಂಜೆ ಗೋವಿಂದಾಚಾರ್ಯ ಅವರ 90ನೇ ವರ್ಷದ ಜಯಂತಿ ಏನಿದೆ ಆ ಸಂದರ್ಭದಲ್ಲಿ ಆಗುತ್ತೆ, ಚರ್ಚೆ ಆಗುತ್ತೆ ಅಂತೇಳಿ ಕೂಡ ಭಾವಿಸ್ತೀನಿ. ಹಾಗಿದ್ರೆ ಈಗ ಆಗಸ್ಟ್ 1ನೇ ತಾರೀಕಿನಿಂದ ಬಹುತೇಕ ಶುರು ಆಗ್ತಾ ಇದೆ ಅನ್ಸುತ್ತೆ. ಆಗಸ್ಟ್ 1ರಿಂದ 3 ಅಲ್ವಾ? ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಿ? ಹೇಗೆ ಒಬ್ಬ ಏನೂ ಗೊತ್ತಿಲ್ಲದಂಥ ಒಬ್ಬ ವ್ಯಕ್ತಿ ಬಂದರೆ ಏನು ಆತನಿಗೆ ಸ್ಫೂರ್ತಿ ಆಗುತ್ತೆ? ಅಲ್ಲಿ ವಿದ್ವಾಂಸರು ಬರ್ತಾರೆ, ಪಂಡಿತರು ಬರ್ತಾರೆ, ದೊಡ್ಡ ದೊಡ್ಡ ಅವರ ಶಿಷ್ಯ ವರ್ಗ ಎಲ್ಲನೂ ಬರುತ್ತೆ. ಆದರೆ ಏನೂ ಗೊತ್ತಿಲ್ಲದ ಒಬ್ಬ ಸಾಮಾನ್ಯ ಬಂದರೂ ಕೂಡ ಆ 3 ದಿನದಲ್ಲಿ ಅವನಲ್ಲಿ ಏನು ಬದಲಾವಣೆ ಆಗ್ಬೋದು? ಅವನು ಬಂದ ಮೇಲೆ ಒಬ್ಬ ನಮ್ಮ ನಾಡಿನಲ್ಲಿ ಇಂಥ ಒಬ್ಬ ಆಚಾರ್ಯರು ಇಷ್ಟು ವೈಶಾಲ್ಯದಿಂದ ಇಷ್ಟು ಎತ್ತರದ ಒಬ್ಬ ದೊಡ್ಡ ವಿದ್ವಾಂಸ ಆಗೋದ್ನಲ್ಲ ಅಂತ ಅನ್ನೋದೊಂದು ಧನ್ಯತಾ ಭಾವ ಬರಬೇಕು. ಮತ್ತು ಅವರ ಗ್ರಂಥಗಳನ್ನು ಓದೋ ಮೂಲಕ, ಅವರ ಪುಸ್ತಕಗಳನ್ನು ಓದೋ ಮೂಲಕ, ಅವರ ಕೃತಿಗಳನ್ನು ಓದೋ ಮೂಲಕ ಮತ್ತು ಅವ್ರ ಕೃತಿಗಳ ಬಗ್ಗೆ ಚರ್ಚೆ ಆಗುತ್ತಲ್ಲ. ಇಷ್ಟು ಮಾತ್ರ ಅಲ್ಲ, ಈಗ ಯಾರೊಬ್ಬ ಸಾರ್ವಜನಿಕವಾಗಿ ಬಂದು ಕೂತಿರ್ದಿರೋ ಒಬ್ರಿಗೆ ಕೂಡ ನಾವೇನೋ ಒಂದು ಪ್ರಶ್ನೆ ಕೇಳಬೇಕು ಅಂದಾಗ ಅವರು ಬಂದು ಪ್ರಶ್ನೆ ಕೇಳೋಕ್ಕೂ ಅವಕಾಶ ಇದೆ. ಸಾಮಾನ್ಯ ಯಾರಿಲ್ಲಿ ಬಂದು ಪ್ರೇಕ್ಷಕರು ಇರ್ತಾರೋ, ಯಾರು ಬಂದಲ್ಲಿ ಸಹೃದಯ ಮಾನ್ಯರು ಇರ್ತಾರೋ ಅವ್ರಿಗೂ ಕೂಡ ಪ್ರಶ್ನೆ ಕೇಳಿ ಅವರು ಕೂಡ ಇದನ್ನೆಲ್ಲ ಹೋಗೋದಕ್ಕೆ. ಬರೀ ಇದು ಕೇವಲ ಉತ್ಸವ ಮಾತ್ರ ಅಲ್ಲ, ಇದು ಬರೀ ಕೇವಲ ಸಂಭ್ರಮ ಮಾತ್ರ ಅಲ್ಲ. ಸಂಭ್ರಮ ಉಂಟು, ಉತ್ಸವ ಉಂಟು. ಆದರೆ ಇದರ ಆಚೆಗೂ ಬನ್ನಂಜೆಯವರು ತೋರಿದ ದಾರಿ ಯಾವುದು ಅಂತ ಬರೀ ಇರೋದೇ ಅದು ಬನ್ನಂಜೆಯವರದ್ದೇ ಮಾತಿದೆ. ಬರೀ ಇರುವ ಅರಿವಲ್ಲ, ಅರಿವಿನ ಇರವು ಇದೆಯಲ್ಲ ಅದು ಸಂಪತ್ತು ನಮಗಾಗಬೇಕು ಅಂತ. ನಮ್ಮ ಜೋಬಲ್ಲಿ ದುಡ್ಡು ಇರುತ್ತೆ, ಅದು ಸಂಪತ್ತು ತಿಳ್ಕೊಂಡಿದ್ದೀವಿ. ಆದರೆ ಬರೀ ಆ ಸಂಪತ್ತು ನಿಜವಾದ ಸಂಪತ್ತು ಯಾವುದು ಅಂದರೆ ಅರಿವಿನ ಇರವು ಸಂಪತ್ತು ಅಂತ. ಒಂದು ಅರಿವು ಅನ್ನೋದು ನನ್ನಲ್ಲಿ ಕಾಣಿಸ್ತದೆ. ಅಲ್ಲಿ ಬಂದು 3 ದಿವಸ ಬಂದು ಹೋದ್ಮೇಲೆ ಹೌದಪ್ಪ ಒಂದು ಅರಿವು ಅನ್ನೋದು ಇದೆಯಲ್ಲ, ಇಲ್ಲ ಅದ್ಭುತ ಮಾತಿದ ಅರಿವಿನ ಇರುವು. ಆ ಅರಿವಿನ ಇರುವು ಇದೆಯಲ್ಲ, ಅರಿವಿನ ಇರುವನ್ನು ತಿಳ್ಕೊಂಡು, ಯಾಕೆಂದರೆ ಇರೋದೇ ಅರಿವು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಈಗ ಉಣ್ಣೋದು, ತಿನ್ನೋದು, ಮಾತಾಡೋದು, ಮಲಗೋದು, ಇದನ್ನೇ ಇರುವು ಅಂತ ತಿಳ್ಕೊಂಡು ಇದೇ ಇರುವಿನ ಅರಿವು ಅಂತ ತಿಳ್ಕೊಂಡಿದ್ದೀವಿ. ಇರೋದು ಅರಿವಲ್ಲ, ಅರಿವಿನೊಳಗಿನ ಇರುವು ಇದೆಯಲ್ಲ, ಆ ಅರಿವನ್ನೇ ನಾವು ಮುಖ್ಯವಾಗಿ ಇಟ್ಕೊಂಡ್ರೆ ಅದನ್ನು ನಾವು ಜ್ಞಾನ ಅಂತ ಹೇಳೋದು. ಅದನ್ನೇ ಜ್ಞಾನಸೂತ್ರ. ಬನ್ನಂಜೆಯವರು ಯಾವುದನ್ನು ಜ್ಞಾನಸೂತ್ರಗಳನ್ನು ಹೇಳಿಕೊಟ್ರು, ತೋರಿಸ್ಕೊಟ್ರು. ಈಗ ಅವರೇ ಒಂದು ಕಡೆ ಹೇಳಿದ್ರು, ಒಂದು ಕಡೆ ವರ್ಣ ಅಂದರೆ ಅದು ಸ್ವಭಾವ ಕಣೆಯ, ವರ್ಣ ಅಂದರೆ ಜಾತಿ ಅಲ್ಲ ಅಂತ. ನಾನು ಹುಟ್ಟಿದ್ದೆ ಒಂದು ಜಾತಿಯಲ್ಲಿ ಹುಟ್ಟಬೋದು, ತಂದೆಯಿಂದ ನನ್ನ ದೇಹ ಬರುತ್ತೆ. ಆದರೆ ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಕ್ರಿಯೆ, ನನ್ನ ವಿಚಾರಗಳು ರೂಪ ಪಡೆಯೋದು ಯಾವುದರಿಂದ? ನನ್ನ ಸ್ವಭಾವದಿಂದ. ಈಗ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿ ಅವನು ಹೋಗಿ ಚಪ್ಪಲಿ ಅಂಗಡಿಯಲ್ಲಿ ಅವನು ಚಪ್ಪಲಿ ಮಾರ್ಕೊಂಡು ಅವನು ಇರ್ಬೋದು, ಅದು ಅವನ ಮನಸ್ಸಿನ ಸ್ವಭಾವ. ಪ್ರತಿಯೊಬ್ಬರಿಗೂ ಈ ಸ್ವಭಾವ ಇದೆಯಲ್ಲ, ಈ ಸ್ವಭಾವದ ಬಗೆಗೆ ಮೊದಲು ಇದನ್ನು ಸ್ಪಷ್ಟವಾಗಿ ಹೇಳಿ, ನೋಡಪ್ಪ ನಮ್ಮ ಸ್ವಭಾವದ ಮೇಲೆ ನಾವು ಬದುಕಿರ್ತೀವಿ ಅಂತ. ಸೊ ನನ್ನ ಸ್ವಭಾವವನ್ನು ಎತ್ತರಿಸ್ಕೊಳ್ಳೋದಕ್ಕೆ ಈ 1, 2, 3 ಆಗಸ್ಟ್ 3 ದಿನಗಳ ಕಾಲದ ಬನ್ನಂಜೆಯವರಿಗೆ ಕುರಿತಾದ ಒಂದು ಉಪಾಸನೆ ಇದು. ಬನ್ನಂಜೆಯವರಿಗೆ ಕುರಿತಾದಂಥ ಒಂದು ಯಜ್ಞ ಅದು. ಬನ್ನಂಜೆಯವರು ಯಾವ್ಯಾವ ದಾರಿಗಳು ನಡೆದರು, ಆ ದಾರಿಯಲ್ಲಿ ನಡೆದಾಗ ಇಷ್ಟೊಂದು ದಾರಿ ನಡೆದರೆ ಅಂತ ಒಬ್ಬ ಕೂತಿರೋ ಒಬ್ಬ ಕೇಳುಗನಿಗೆ, ಒಬ್ಬ ಸಹೃದಯನಿಗೆ ಅವನಲ್ಲಿ ಒಂದು ವಿಶಿಷ್ಟವಾದ ಅನುಭೂತಿ ಕೂಡ ಉಂಟಾಗ್ತದೆ. ಯಾಕೆಂದರೆ ನಿಮ್ಗೆ ಸುಮ್ಮನೆ ಹೇಳೋದೇನು ಅಂದರೆ, ಹಿಂದೆ ಆನಕೃಷ್ಣರಾಯರು ಭಾಷಣ ಮಾಡ್ತಾಯಿದ್ರೆ ಆ ಭಾಷಣ ಕೇಳಿ ಒಂದು ಸ್ಫೂರ್ತ ಭಾವನೆ ಬಂದ್ಬಿಡೋದು. ನಾನೇ 8ನೇ ಕ್ಲಾಸಲ್ಲಿ ಓದುವಾಗ ನಮ್ಮೂರಿಗೆ ಅವರು ಆನಕೃಷ್ಣರಾಯರು ಬಂದಿದ್ದರು. ಬಂದು ಅವರು ಉಪನ್ಯಾಸ ಮಾಡಿದಾಗ ಆ ಉಪನ್ಯಾಸದಲ್ಲಿ ಏನು ವಿಷಯ ಇತ್ತು ಅಂತ ನನಗೆ ಗೊತ್ತಿಲ್ಲ. ಆದರೆ 13-14 ಪ್ರಾಯದ ಹುಡುಗ ನನಗೆ ಅವ್ರ ಮಾತಿನ ಫೋರ್ಸ್ ಏನಿತ್ತಲ್ಲ, ಆ ವಿಚಾರಧಾರೆ, ಮಾತಿನ ಗಮ್ಯತೆ ಇತ್ತಲ್ಲ, ಅದು ನನ್ನ ಮೇಲೆ ತುಂಬ ಪ್ರಭಾವ ಬೀರುತ್ತೆ ನನಗೆ. ಹಾಗೆ ಇಲ್ಲಿ ಅನೇಕ ವಿದ್ವಾಂಸರು ಬರ್ತಾರೆ, ಬಂದು ಕೇಳಿ ಹೋಗೋದು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಬಂದಾಗಲೂ ಏನೇನೋ ಅವನಿಗೊಂದೊಂದು ಅನುಭವ. ಬರೋರು ಒಂದೇ ರೀತಿ ಇರಲ್ವಲ್ಲ, ಪ್ರೇಕ್ಷಕರು ಒಂದೇ ಮಾದರಿ ಪ್ರೇಕ್ಷಕರು ಬರೋಲ್ಲ. ಅನೇಕ ಜನ ಅಲ್ಲಿ ಶಿಕ್ಷಕರು ಬಂದಿರ್ತಾರೆ, ಕಾರ್ಮಿಕರು ಬಂದಿರ್ತಾರೆ, ಬೇರೆ ಬೇರೆ ಗೃಹಿಣಿಯರು ಬಂದಿರ್ತಾರೆ, ಗೃಹಸ್ಥರು ಬಂದಿರ್ತಾರೆ, ವಯಸ್ಸಾದವರು ಬಂದಿರ್ತಾರೆ. ಹೀಗೆ ಅವರೆಲ್ಲರೂ ಕೂಡ ಬಂದಾಗ ಬನ್ನಂಜೆ ಅನ್ನೋದು ಒಂದು ದೊಡ್ಡ ಒಂದು ವಿಸ್ಮಯ. ಅದು ಬನ್ನಂಜೆ ಅನ್ನೋ ಒಂದು ಬೆರಗು. ನನ್ನ ಮಟ್ಟಿಗೆ ಹೇಳೋದಾದರೆ ಈಗಲೂ ನನಗೆ ಯಾವಾಗ ಒಂದು 20 ವರ್ಷದ ಹಿಂದೆ ವಿಸ್ಮಯ ಕಾಣ್ತಿತ್ತೋ, ಅವ್ರನ್ನ ಬೆರಗಾಗಿ ನೋಡ್ತಾ ಇದ್ನೋ, ಈಗಲೂ ನನಗೊಂದು ವಿಸ್ಮಯ. ನೋಡಪ್ಪ, ಇದು ಒಬ್ಬ ಮನುಷ್ಯನ ಒಳಗಡೆ ಇಷ್ಟೊಂದು ಇಡೀ ವೇದಗಳಷ್ಟು 4 ವೇದಗಳು ಅವ್ರಿಗೆ ಮುಖೋದ್ಗತವಾಗಿತ್ತು. ರಾಮಾಯಣ ಭಾರತ ಪೂರ್ತಿ ಅವರಿಗೆ ಬಾಯನ್ನು ಹೇಳ್ತಿದ್ರು. ಒಂದು ಸಣ್ಣ ಚೀಟಿ ಕೂಡ ಇಟ್ಕೋತಿರಲಿಲ್ಲ. ನಾನೊಂದು ಸರಿ ಪ್ರಶ್ನೆ ಕೇಳಿದೆ ಯಾವುದೋ ಒಂದಕ್ಕೆ, ಇಂಥ ಪಾಠದಲ್ಲಿ ಈ ರೀತಿ ಪಾಠಗಳು, ದಾಕ್ಷಿಣ್ಯತೆ ಪಾಠದಲ್ಲಿ ಹೀಗೆ, ಔತ್ತರೀಯ ಪಾಠದಲ್ಲಿ ಹೀಗಿದೆ, ನಿರ್ಣಯ ಸಾಗರ ಎಡಿಷನಲ್ಲಿ ಹೀಗಿದೆ ಅಂತ ಅವ್ರು ಬಾಯನ್ನು ಹೇಳ್ತಾಯಿದ್ರು. ಅವರು ಅಂದರೆ ಒಂದು ವಿಸ್ಮಯ. ಯಾಕೆ ಅಂತ ಹೇಳಿದ್ರೆ ಬರೀ ಅವರು ವಿದ್ವಾಂಸರು ಮಾತ್ರ ಅಲ್ಲ,
ಅವರ ತಮ್ಮ ವ್ಯಕ್ತಿತ್ವದಿಂದಲೂ ಕೂಡ ಹತ್ತಾರು ಜನರನ್ನು ಸಮೂಹಿತರಾಗಿ ಇಟ್ಕೊಳ್ಳುವಂಥ ಸಾಮರ್ಥ್ಯ ಅವರಿಗಿತ್ತು. ಅವರಿಂದ ಎಷ್ಟೋ ಜನ ಬೆಳಕನ್ನು ಕಂಡಿದ್ದಾರೆ ಕಣ್ರಿ. ಆಮೇಲೆ ದಾರಿಯನ್ನು ತಮ್ಮ ದಾರಿ ಇದು ನಾನು ನಡೆಯಬಹುದಾದ ದಾರಿ ಅಂತ ಅವ್ರ ಮೂಲಕವೇ ತಿಳ್ಕೊಂಡಿದ್ದಾರೆ. ನಮ್ಮ ಈ 3 ದಿನದ ಬನಂಜೆ ಸತ್ರ, ಇದನ್ನು ಸತ್ರ ಅಂದರೆ ಯಜ್ಞ ಅಂತ, ಈ ಬನಂಜೆ ಎನ್ನುವ ಜ್ಞಾನ ಸತ್ರದಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಪ್ಪ ಇದು ನಾವು ತುಳಿಬೇಕಾದ ದಾರಿ. ಇವತ್ತೇನೇನೋ ನಾವು ಅಪಪ್ರಥೆಗಳಿದ್ದೀವೋ, ಅಪಸವ್ಯಗಳಲ್ಲಿದ್ದೀವೋ, ಆ ಅಪಸವ್ಯಗಳಿಂದ ಅಪಪ್ರಥೆಗಳಿಂದ ಮುಕ್ತರಾಗಬೇಕು ಅಂತಂದರೆ ನಾವು ಈ ಥರದ ಬಂದುವಂಥ ಒಂದು ಧನ್ಯತಾ ಭಾವ ಆ 3 ದಿನಗಳ ಜ್ಞಾನ ಸತ್ರದಲ್ಲಿ ಬನಂಜೆಯವರ ಜ್ಞಾನ ಸತ್ರದಲ್ಲಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಹೇಳಿದೆ ಈಗ ಯಾವುದು ಬನಂಜೆಯವರ ಒಂದು ಸೂತ್ರರೂಪಿಯಾಗಿ ಅರಿವಿನ ಇರುವು ಇದೆಯಲ್ಲ, ಇರುವೇ ಮಾತ್ರ ಅಲ್ಲ, ಆದರೆ ಅರಿವಿನೊಳಗಿನ ಇರುವನ್ನು ನಾವು ತಿಳಿಯಾಗೋದಿದೆಯಲ್ಲ, ಅದು ಬಹಳ ಮುಖ್ಯವಾದ. ಇದು ಅಲ್ಲಮಪ್ರಭು ಇನ್ನೊಂದು ಮಾತು, ಅರಿವೇ ಗುರು ಅಂತ ಹೇಳಿದ ಅವನು. ಅರಿವು ಅನ್ನೋದು ಇದೆಯಲ್ಲ, ಆ ಅರಿವಿನ ದಾರಿ ಯಾವುದು ಅಂತ ಬನಂಜೆಯವರು ತೋರಿಸಿದ್ರು. ಆ ದಿನ 3 ದಿನಗಳ ಕಾಲ ಬನಂಜೆಯವರು ನಡೆದ ದಾರಿಯ ಬೇರೆ ಬೇರೆ ಮುಖಗಳನ್ನು ನಾವು ತೋರಿಸೋ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಒಂದು ಬಯೋಪಿಕ್ ಸಿನಿಮಾ ಕೂಡ ಬರ್ತಾಯಿದೆ ಅವತ್ತೇನೆ, 3ನೇ ದಿನ ನಾವು ಅವ್ರ ಕುರಿತೊಂದು ಸಿನಿಮಾ ಕೂಡ. ಆ ಸಿನಿಮಾ ಬಹುಶಃ ಕನ್ನಡದಲ್ಲಿ ಬಯೋಪಿಕ್ ಸಿನಿಮಾ, ಒಬ್ಬ ವಿದ್ವಾಂಸನನ್ನು ಕುರಿತು ಬಂದಂಥ ಮೊದಲನೇ ಬಯೋಪಿಕ್ ಸಿನಿಮಾ ಅದು. ಇಡೀ ಹೊರದೇಶಗಳಲ್ಲೂ ಕೂಡ, ಇಲ್ಲಿಂದ ಹೊರದೇಶಕ್ಕೂ ಕೂಡ ಅದು ಹೋಗ್ತಾ ಇದೆ. ಆಮೇಲೆ ಅವರ ಹಾಡುಗಳನ್ನು ಹಾಡಿಸ್ತಿದ್ದೀವಿ, ಅವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದು, ಅವರ ಉಪನಿಷತ್ ಚಿಂತನೆಗಳನ್ನು ಹೇಳಿಸ್ತಾ ಇದ್ದೀವಿ. ಅವರ ಬೇರೆ ಬೇರೆ ಮುಖಗಳು, ಅವರ ಶಾಸ್ತ್ರದ ಗ್ರಂಥಗಳನ್ನು, ಅನುವಾದ ಗ್ರಂಥಗಳನ್ನು, ಬೇರೆ ಬೇರೆ ಮುಖಗಳಲ್ಲಿ ಬೇಂದ್ರೆ ಬನಂಜೆಯವರು ಹೇಗೆ ಬೆಳೆದರು, ಬೇಂದ್ರೆ ಅಂಥವರನ್ನು ಆಕರ್ಷಣೆ ಮಾಡಿದಂಥವರು ಬನಂಜೆ. ಯಾಕೆಂದರೆ ಬೇಂದ್ರೆ ಮಟ್ಟಿಗೆ ಸುಲಭ ಮಟ್ಟಿಗೆ ಇವ್ರು ಮಾತ್ರ ಅಲ್ಲ, DVG ಅವರಿಗೆ, ಪೂತ್ಯನ ಹೇಳ್ತಿದ್ರು ಅವರಿಗೆ ಒಂದು ಪತ್ರ ಬರೋದು, ನೀವು ಮಾಡು ಅನುವಾದ ಮಾಡು ಅಂತ. ಅನುವಾದದ ಕೌಶಲ್ಯ ಇರ್ಬೋದು, ಮೂಲ ಕೃತಿಗಳಿಗೆ ಅವರು ಬರೆದ ವ್ಯಾಖ್ಯಾನಗಳು, ಟಿಪ್ಪಣಿಗಳು, ಭಾಷ್ಯಗಳು, ವ್ಯಾಖ್ಯಾನ ಸಂಸ್ಕೃತದಲ್ಲಿ ಬರೆದಿದ್ದು. ಇನ್ನು ಕನ್ನಡ ಮತ್ತು ಸಂಸ್ಕೃತ ಎರಡರ ಆ ಭಾಷೆಯ ಸೌಂದರ್ಯನ ನೀವು ನೋಡಬೇಕು ಅಂದರೆ, ಅಪ್ಪಟ ಸೌಂದರ್ಯದ ಮುಖ ನೋಡಬೇಕು ಅಂದರೆ ಬನಂಜೆಯವರ ಕೃತಿಗಳು ಒಳಗೆ ಹೋದರೆ ನಮಗನ್ಸುತ್ತೆ ಎಂಥ ಸಂಸ್ಕೃತದಲ್ಲಿ ಹೇಗಿದೆ. ನನಗೆ ಇದನ್ನು ಓದ್ತಾ ಇದ್ದಾಗ ನನಗೆ ನೆನಪಾಗೋದು 19ನೇ ಶತಮಾನದಲ್ಲಿದ್ದ ಕಾವ್ಯಕಂಠ ಗಣಪತಿ ಮುನಿಗಳು, ರಮಣ ಮಹರ್ಷಿಗಳಿಗೆ ರಮಣ ಅಂತ ಹೆಸರಿಟ್ಟವರು ಗಣಪತಿ ಮುನಿಗಳು. ಅವರು ಬರೆದ ಬರವಣಿಗೆಗಳನ್ನು ಓದ್ತಾ ಇದ್ದರೆ ನನಗೆ ಬನಂಜೆಯವರನ್ನು ನೆನಪಾಗ್ತಾರೆ. ಅದು ಆಧುನಿಕ ಕಾಲದಲ್ಲಿ ಇಂಥ ಮಹಾ ದಿಗ್ಧಂಕ್ತಿಗಳು ಆಗೋದ್ರಲ್ಲ ನಮ್ಮ ಎದುರುಗಡೆಯಲ್ಲಿ. ಆಮೇಲೆ ಸಿದ್ದೇಶ್ವರ ಶಾಸ್ತ್ರಿ ಚಿತ್ರವ ಅಂತ ಮಹಾರಾಷ್ಟ್ರದಲ್ಲಿ ಭಾಳ ದೊಡ್ಡ ಪಂಡಿತರು, ದೊಡ್ಡ ಮೇಧಾವಿ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಮಧ್ಯಪ್ರದೇಶದಲ್ಲಿದ್ದಂಥ ಮಹಾಪಂಡಿತ ರಾಹುಲ್ ಸಂಕೃತ್ಯಾಯನ ಅಂಥವರು, ಇವ್ರನ್ನೆಲ್ಲ ನೋಡಿದ್ರೆ ನಾವು ಏರಬೇಕಾದ ದಾರಿ ಎಷ್ಟಿದೆ, ಎಷ್ಟು ದೂರ ಇದೆ, ಎಷ್ಟು ಅಪೂರ್ವವಾಗಿದೆ ಅನ್ನೋದು ಗೊತ್ತಾಗೋದು ಒಬ್ಬ ಮಹಾಪಂಡಿತ ರಾಹುಲ್ ಸಂಕೃತ್ಯಾಯ ತ್ರಿಪಿಟಕಾಚಾರ್ಯ ನೋಡಿದಾಗ, ಒಬ್ಬ ಸಿದ್ದೇಶ್ವರ ಶಾಸ್ತ್ರಿ ಚಿತ್ರವ ಅಂತ ಮಹಾರಾಷ್ಟ್ರದ ವಿದ್ವಾಂಸ ನೋಡಿದಾಗ, RN ದಾಂಡೇಕರ್, VS ಸುಕ್ತಂಕರ್, PV ಕಾಣೆ ಇಂಥ ಮಹಾರಾಷ್ಟ್ರ ವಿದ್ವಾಂಸರಿರ್ಬೋದು. ತಮಿಳುನಾಡಿನಲ್ಲಿ ಪ್ರೊಫೆಸರ್ V ರಾಘವನ್, ಪ್ರೊಫೆಸರ್ ಕುಪ್ಪಸ್ವಾಮಿ ಶಾಸ್ತ್ರಿ, ಕೇರಳದಲ್ಲಿ ಅನೇಕರು, ಕರ್ನಾಟಕದಲ್ಲಂತೂ ಬೇಕಾದಷ್ಟು ಜನ. ಇಷ್ಟು ಜನ ಹೆಸರನ್ನು ನಾವು ನೆನಪು ಮಾಡ್ಕೊಳ್ಳೋದಿದೆಯಲ್ಲ, ಅದೆಲ್ಲ ನೆನಪು ಮಾಡ್ಕೊಂಡಾಗ ಬನಂಜೆಯವರು ಕರ್ನಾಟಕದ ಒಬ್ಬ ವಿಸ್ಮಯ ರೂಪಿಯಾದಂಥ ಒಬ್ಬ ವಿದ್ವಾಂಸ ಮಾತ್ರ ಅಲ್ಲ, ಒಬ್ಬ ಮಾನವೀಯ ಅಂತಃಕರಣದ ಒಬ್ಬ ಜ್ಞಾನ ರೂಪಿಯಾಗೂ ಕೂಡ ನಮ್ಗೆ ಕಾಣಿಸ್ತಾರೆ. ಅವರಿಗೆ ಜ್ಞಾನವೇ ಅಂತಿಮ. ಯಾಕೆಂದರೆ ಈಗ ಜ್ಞಾನ ಭಕ್ತಿ ಕರ್ಮದಲ್ಲಿ ಯಾವುದು ಶ್ರೇಷ್ಠ ಅಂತ ಒಂದು ಚರ್ಚೆ ಬಂದಾಗ ಆಚಾರ್ಯ ಶಂಕರ ಭಗವತ್ಪಾದ ಹೇಳಿದ್ರು ಜ್ಞಾನವೇ ಶ್ರೇಷ್ಠ ಅಂತ. ಜ್ಞಾನದ ದೊಂದಿಯನ್ನು ಹಿಡಿದರೆ, ಜ್ಞಾನದ ದೀಪವನ್ನು ಹಿಡಿದ್ರೆ ನಾವು ನಮ್ಮ ಬದುಕು, ನಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ಅಂತೂ ನಾನು ತಿಳ್ಕೊಂಡಿದ್ದೀನಿ. ನಾನು ಆ ದೃಷ್ಟಿಯಿಂದ ಬನಂಜೆಯವರ ಆ 3 ದಿನದ ಬನಂಜೆ ಜ್ಞಾನ ಸತ್ರ ಅಂತ ಅದನ್ನು ಹೇಳ್ತೀನಿ. ಅದು ನಮ್ಮ ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಗಾಯನ ಸಮಾಜದಲ್ಲಿ ಈ ಕಾರ್ಯಕ್ರಮ 3 ದಿನವೂ ಗಾಯನ ಸಮಾಜ ನಡೆಯುತ್ತೆ. ಬಯೋಪಿಕ್ ಸಿನಿಮಾ ಮಾತ್ರ ಅಶ್ವತ್ಥ ಅವರ ಹೆಸರಿನಲ್ಲಿರುವಂಥ ಒಂದು ರಂಗಮಂದಿರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.